ನಮಸ್ಕಾರ. ಟ್ವಿಟ್ರಲ್ಲಿ ಒಂದು ವಿಡಿಯೋ ಕ್ಲಿಪ್ ನೋಡಿದೆ. ಅದರಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಟ್ಯಾಕ್ಸಿ, ಪ್ರೈವೇಟ್ ಟ್ಯಾಕ್ಸಿ ಕ್ಯಾಬ್ ನಡೆಸುವಂಥ ಒಂದು ಸಂಸ್ಥೆಗೆ ಚಾಲಕರು ಬೇಕು. ಇಲ್ಲಿ ನಿಮಗೆ ತಿಂಗಳಿಗೆ 30ರಿಂದ 40 ಸಾವಿರ ಸಂಬಳ ದುಡಿಬೋದು ಅಂತೆಲ್ಲ ಒಬ್ಬ ವ್ಯಕ್ತಿ ಮಲಯಾಳಂ ಭಾಷೆಯಲ್ಲಿ ತನ್ನ ಕೇರಳದ ಸಹ ಪ್ರಜೆಗಳನ್ನೆಲ್ಲ ಇಲ್ಲಿ ಬನ್ನಿ, ಇಲ್ಲೊಂದು ಒಳ್ಳೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ, ಒಂದು ಕ್ಲಿಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದನ್ನ ಒಬ್ರು ಟ್ವಿಟರಲ್ಲಿ ಹಾಕಿ, ನೋಡಿ ಬೇರೆ ಭಾಷೆಯವ್ರಿಗೆ ಎಷ್ಟು ದುರಹಂಕಾರ, ಓಕೆ ಅವ್ರು ಬಂದಿರೋದ್ರಿಂದ ನಮಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮ ಅನ್ನ ಕಸ್ಕೋತಾ ಇದ್ದಾರೆ, ನಮ್ಮ ಭಾಷೆ ಮೂಲೆ ಗುಂಪಾಗ್ತಾ ಇದೆ ಅಂತ ಅವರ ಅಭಿಪ್ರಾಯನೆಲ್ಲ ಹಾಕಿದ್ದಾರೆ. ಅದು ಈಗ 2 ದಿನದಿಂದ ಹಿಂದಿ ಭಾಷೆಯನ್ನ 3ನೇ ಲ್ಯಾಂಗ್ವೇಜ್ ಇಂದ ಕೈ ಬಿಟ್ಟಿದ್ದಕ್ಕೆ ಸ್ವಯಂ ಪ್ರೇರಿತವಾಗಿ ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯನೆಲ್ಲ ಈ ತರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತು, ಕನ್ನಡ ಭಾಷೆ ನಮ್ಮ ನಿತ್ಯ ಜೀವನದಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಕನ್ನಡ ನಮ್ಮ ಉಸಿರು, ಅದು ಗೊತ್ತಿರೋ ಅಂಥದ್ದು. ಈಗ ಯಾವುದೋ ಒಂದು ಘಟನೆಯಿಂದ ಅಥವಾ ಇನ್ಯಾವುದೋ ಒಂದು ಭಾಷೆ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಕನ್ನಡ ಉದ್ಧಾರ ಆಗಲ್ಲ. ಈಗ ಈ ಒಂದು ವಿಡಿಯೋ ಹಾಕಿ ನೀವು ಮಲಯಾಳೀಸ್ ಬಗ್ಗೆ ಹೇಳ್ಕೊಂಡಿದ್ದೀರಾ, ಇವರೆಲ್ಲ ಬಂದು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ. ಅವರೇನು ನಿನ್ನೆ ಮೊನ್ನೆ ಬಂದಿದ್ದಾರಾ? ಇವಾಗ ನಿಮಗೆ ಈ ಸೋಷಿಯಲ್ ಮೀಡಿಯಾ ಧರ್ಮಕ್ಕೆ ಫ್ರೀಯಾಗಿ ಹಾಕೋದಿಕ್ಕೆ ಬಹಳಷ್ಟು ಏನೇನೋ ಚಾನಲ್ ಇರೋದ್ರಿಂದ ಪುರ್ಸೊತ್ತಿದ್ದಾಗ ಇದನ್ನೆಲ್ಲ ಹಾಕ್ತೀರ. ಈ ಕೇರಳಿಗರೆಲ್ಲ ಹೆಚ್ಚು ಕಮ್ಮಿ ಬಹಳ ವರ್ಷದಿಂದಾನು ಈ ವಲಸೆ ಅಭ್ಯಾಸ ಮಾಡ್ಕೊಂಡು, ತಮಿಳು ಜನ ಕೂಡ ಬಹಳಷ್ಟು ಜನನೇ, ಕರ್ನಾಟಕದವರು ಕಮ್ಮಿ. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಬಹಳ ಹಿಂದೆಟಾಗ್ತಾರೆ. ಇಮ್ಮಡಿ ಪುಲಿಕೇಶಿ ಬಗ್ಗೆ ನಾವು ಹೇಳ್ತೀವಿ, ಅವನು ಇರಾನ್ ತನಕ ಹೋಗಿ ಯುದ್ಧ ಮಾಡಿ ಗೆದ್ದು ಬಂದ ಅಂತ. ಅವನು ಹೋಗಿದ್ದಪ್ಪ, ನೀವ್ಯಾರು ಹೋಗಲ್ವಲ್ಲ. ಈ ಬೇರೆ ಭಾಷೆಯವರೆಲ್ಲ ಹೀಗೇನೆ. ನನಗೀಗ 57 ವಯಸ್ಸಾಯ್ತು. ನಾನು ನೋಡ್ದಂಗೆ 1900 ನನ್ನ ಚಿಕ್ಕಂದಿಂದನೇ 75ನೇ ಇಸ್ವಿಯಿಂದನೇ ನಾವು ಶಾಲೆಗೆಲ್ಲ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳು ಅಲ್ಲಲ್ಲಿ ಕೆಲವೊಂದು ಏರಿಯಾದಲ್ಲಿ ಕಾಣಿಸೋದು, ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು. ಅದನ್ನ ಕಾಕ ಅಂಗಡಿ ಅಂತ ಹೇಳ್ತಾರೆ. ಕಾಕಗಳು ಅಂದ್ರೆ ಏನು, ಕಾಗೆ ಓಡಿಸೋರ ಅಂತ ನಾವು ಅವಾಗ ಮಕ್ಕಳಾಗಿದ್ದವರು ಅನ್ಕೊಂಡಿದ್ವಿ. ಮಲಯಾಳಿ ಅಂಗಡಿಗಳಿಗೆಲ್ಲ ಕಾಕ ಅಂಗಡಿ ಅಂತ ಅವಾಗ ಕರೀತಾ ಇದ್ರು. ಈ ರೀತಿಯಲ್ಲಿ ಕೇರಳದವರು ಕಾಕ ಅಂಗಡಿ ಶುರು ಮಾಡಿದ್ರು, ಟೀ ಅಂಗಡಿ ಶುರು ಮಾಡಿದ್ರು. ಟೀ ಬನ್ನು ಒಂದ್ ಕಡೆ ತಮಿಳ್ನವರು ಕಡಲೆಕಾಯಿ ಮಾರಕ್ ಶುರು ಮಾಡಿದ್ರು. ಸಣ್ಣ ಪುಟ್ಟ ಕೆಲಸಗಳು, ಕೂಲಿ ಕೆಲಸಕ್ಕೆಲ್ಲ ತಮಿಳ್ನವ್ರು ಬರ್ತಾ ಇದ್ರು. ಆಮೇಲೆ ರೇಡಿಯೋ ರಿಪೇರಿ, ಟ್ರಾನ್ಸಿಸ್ಟರ್, ಟೇಬಲ್ ಲ್ಯಾಂಪು, ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ರಿಪೇರಿಗಳು, ಇದೆಲ್ಲ ಒಂದು ಟೇಬಲ್ ಹಾಕೊಂಡು ರಿಪೇರಿ ಮಾಡೋದಕ್ಕೆ ಕೇರಳದವರು ಬಂದು ಈ ತರ ನಿಂತ್ಕೊಂಡು, ಬಂದವರೆಲ್ಲರೂ ಕೆಟ್ಟ ಮನುಷ್ಯರು, ದುಷ್ಟರು, ರಾಕ್ಷಸರು, ನಾವು ಆ ಥರ ಹೇಳಕ್ಕಾಗಲ್ಲ. ಅವರು ಅವರ ಹೊಟ್ಟೆ ಪಾಡಿಗೆ ಬಂದರು. ಭಾರತದಲ್ಲಿ ಪ್ರತಿಯೊಬ್ಬ ಭಾರತೀಯನು ಎಲ್ಲಿ ಬೇಕಾದರೂ ಹೋಗಿ ಜೀವಿಸುವಂತ ಸ್ವಾತಂತ್ರ್ಯ ಸ್ವಾಮಿ
ನಮ್ಮಿಷ್ಟ ಜೀವನ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇದನ್ನೆಲ್ಲ ಅಯ್ಯೋ ದೇವ್ರ ಹೆಸರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ ಬೇಕಾದ್ರೆ ದಿನ ಇಡೀ ಭಜನೆ ಮಾಡ್ತಾರೆ. ನನ್ನ ಇಷ್ಟ, ನನ್ನ ಸ್ವಾತಂತ್ರ್ಯ, ನೀವ್ ಯಾರು ಕೇಳಕ್ಕೆ, ಇದನ್ನೇ ಅವರು ಹೇಳ್ತಾರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಬಂದವರು ಇಲ್ಲಿ ನೆಲ, ಜಲ, ಗಾಳಿ ಎಲ್ಲ ಸೇವನೆ ಮಾಡಿದ್ರು, ನೋಡ್ಕೊಂಡ್ರು. ಇಲ್ಲಿ ಏನೇನು ಅವಕಾಶಗಳಿದೆ, ಇಲ್ಲಿರೋ ಅವಕಾಶಗಳನ್ನ ಇಲ್ಲಿರೋರು ಏನೇನು ಉಪಯೋಗಿಸ್ತಾ ಇಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಯ್ತು. ಅದನ್ನ ಪಟ್ಟಿ ಮಾಡ್ಕೊಂಡ್ರು. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ಅವರವರ ಜನಾಂಗ, ಅವರವರ ರಾಜ್ಯದ ಜನರನ್ನೆಲ್ಲ ಕರ್ಕೊಂಬಂದು ತುಂಬಿಸಿದ್ರು. ನಿನ್ನೆ ಮೊನ್ನೆ ಬಂದಿದ್ದಲ್ಲ ಇದು, ಬಹಳ ಸಮಯದಿಂದ ಬಂದಿದ್ದಾರೆ. ಹಂಗಂತ 1975-80 ಕಥೆನೂ ಅಲ್ಲ, ಹಿಂದಿಂದನೂ ಬಂದಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ವಿಷಯದಲ್ಲಿ ಹೇಳೋದಾದ್ರೆ, ಕರ್ನಾಟಕದವನಾಗಿ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಏನೇನೆಲ್ಲ ಜೀವನದ ವ್ಯವಸ್ಥೆ ಅವ್ಯವಸ್ಥೆಗಳನ್ನ ನಾನು ನೋಡ್ಕೊಂಡೇ ಬದುಕಿರೋದು. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ, ನೇರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡಿಗರು ಏನೇನು ಮಾಡೋದಿಲ್ವೋ ಅದನ್ನು ಮಾಡೋದಕ್ಕೆ ಇವರೆಲ್ಲ ಮುಂದಾದ್ರು. ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಕೆಲ್ಸಕ್ಕೆ ಸೇರಕ್ ಶುರು ಮಾಡಿದ್ರು. ನಮ್ಗೆ ಗೌರ್ಮೆಂಟ್ ಕೆಲಸನೇ ಬೇಕು, ಬೇರೆ ಕೆಲಸ ನಾವು ಮಾಡಲ್ಲ, ಪ್ರೈವೇಟ್ ಕೆಲ್ಸಕ್ಕೆ ಹೋಗಕ್ ಹಿಂದೇಟಾಗ್ತಾ ಇದ್ರು. ಮೊದಲು ನುಗ್ಗದವರು ಇದೇ ಕೇರಳದವರು, ತಮಿಳ್ನವರು. ಒಂದು ಸಲ ಒಂದು ಕಂಪನಿ ಒಳಗಡೆ ಇವ್ರು ಹೋದ್ರು ಅಂದ್ರೆ ಅವರು ಅವ್ರ ಕಡೆಯವ್ರಿಗೆ ಸಹಾಯ ಮಾಡೋದು ಹೇಗೆ ಅಂತ ಅವ್ರಿಗೆ ಗೊತ್ತು, ಅವ್ರ ಕಡೆ ಜನ ಸೇರ್ಸೋದು ಹೇಗೆ ಅಂತ ಗೊತ್ತು, ಹೇಗೆ ಬದುಕಬೇಕು ಅಂತಾನು ಅವ್ರಿಗೆ ಗೊತ್ತು. ಒಂದ್ಸಲ ಬದುಕಕ್ ಶುರು ಮಾಡಿದ್ಮೇಲೆ, ಇಲ್ಲಿದು ಗಾಳಿ, ಅನ್ನ, ನೀರು ಒಗ್ಗದ್ಮೇಲೆ ಹೇಗ್ ಬದುಕಬೇಕು ಅಂತ ಅವ್ರಿಗೆ ಗೊತ್ತು, ಹೇಗ್ ಬದುಕೋದನ್ನ ಕಲಿಸ್ಬೇಕು ಅಂತ ಗೊತ್ತು. ಇದನ್ನ ಅವರು ಅವ್ರ ಕಡೆಯವರಿಗೆ ಮಾಡ್ತಾ ಬಂದಿದ್ದಾರೆ. ಈಗ ನೀವೆಲ್ಲ ಪರಭಾಷಿಕರು ಬಂದು ನಮ್ಗೆ ಇಲ್ಲಿ ಹಾಗಾಗಿದೆ, ಹೀಗಾಗಿದೆ, ಹಾಗಾಗಿದೆ, ಹಿಂದಿ ಹೇರಿಕೆ, ಏನ್ ಹಿಂದಿ ನೆನ್ನೆ ಮೊನ್ನೆಯಿಂದ ನಾವು ಮಾತಾಡ್ತಿದ್ದಾರೆ. ಗಾಂಧೀಜಿ ಮಾತಾಡಿದ್ದೆ ಹಿಂದಿಯಿಂದಾನೆ, ಇಲ್ಲ ಅಂದ್ರೆ ಏನ್ ಮಾತಾಡ್ದ? ಇಂಗ್ಲಿಷು ಬ್ರಿಟಿಷರ ಜೊತೆ ಮಾತಾಡ್ತಿದ್ದ. ನೆಹರು ಮಾಡಿದ್ದು ಅದೇನೆ. ಈಗೇನೋ ಈಗಿರೋ ಕೇಂದ್ರ ಸರ್ಕಾರನ ಹಿಂದಿ ಹೇರಿಕೆ ಮಾಡ್ತಿದೆ. ಹೇರೋದಿಕ್ಕೆ ಇದೇನು ಮೂಟೆನಲ್ಲಿ ಕಟ್ಟಿಟ್ಟ ಇದಲ್ಲ, ಅವರವರ ಇಷ್ಟ. ದೇಶ ಸುತ್ತು, ಕೋಶ ಓದು. ಊಟ ಬಲ್ಲವನಿಗೆ ರೋಗ ಇಲ್ಲ, ಭಾಷೆ ಬಲ್ಲವನಿಗೆ ಜಗಳ ಇಲ್ಲ ಅಂತ ಗಾದೆ ಮಾತೆ ಇದೆ. ಈ ಬುದ್ಧಿವಂತಿಕೆ ಮನುಷ್ಯನಿಗಿತ್ತು ಅಂದ್ರೆ ಯಾವ್ಯಾವ್ದನ್ನ ಹೇಗೆ ಉಪಯೋಗಿಸ್ಬೇಕು ಅಂತಂದ್ಬಿಟ್ಟು ಎತ್ತಿ ಆಡ್ಬೇಕಾಗಿಲ್ಲ, ಹೇಳ್ಕೊಡ್ಬೇಕಾಗಿಲ್ಲ. ಸ್ವಯಂ ಎಲ್ಲಾರ್ಗು ಇದು ಅಭ್ಯಾಸ ಆದರೆ ಕನ್ನಡ ಹಚ್ಚ ಹಸಿರಾಗಿರುತ್ತೆ. ಕನ್ನಡ ಭಾಷೆ, ಸಂಸ್ಕೃತಿ ಸದಾ ಸಮೃದ್ಧಿಯಲ್ಲಿರುತ್ತೆ. ಎಷ್ಟು ಜನ ಕನ್ನಡ ಓದಕ್ಕೆ ಬರೆಯಕ್ಕೆ ಬರುತ್ತೆ? ಎಷ್ಟು ಜನ ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡ್ತೀರಾ? ಕನ್ನಡ ಅನ್ ಮಾತ್ರಕ್ಕೆ ನಿಮ್ಗೆ ಬರೀ ಒಂದಷ್ಟು ರಾಜಕೀಯ ನಾಯಕರ ಹೆಸರು, ಒಂದಷ್ಟು ಸಿನಿಮಾ ನಟ ನಟಿಯರ ಹೆಸರು, ಒಂದು ಫಿಲ್ಮು, ಯಾವುದೋ ಒಂದಷ್ಟು ಹಾಡುಗಳು, ಇಷ್ಟು ಮಾತ್ರ ಬಿಟ್ರೆ ಕನ್ನಡದ ಬಗ್ಗೆ ಏನು ಕಳಕಳಿ ನಿಜವಾಗಲು ಕನ್ನಡಿಗರಿಗಿದೆ? ಇದನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತಂದ್ರೆ ಆವಾಗ ನಿಜವಾದ ಕನ್ನಡಿಗರು, ಕನ್ನಡ ಸೇವೆ, ಕನ್ನಡಕ್ಕೆ ನಿತ್ಯ ಪೂಜಾ ಕೈಂಕರ್ಯ ಮಾಡಿದ ಪುಣ್ಯ ಸಿಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಯಾರಿಗಾದ್ರೂ ಏನೋ ಪ್ರಶ್ನೆ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಮಾಡಿ, ಉತ್ತರ ಕೊಡ್ತೀನಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಹಿಂದ್, ಜೈ ಭಾರತ್ ಮಾತಾ.